ಹಾಯ್, ವೆಲ್ಕಮ್ ಟು ದ ನವ್ಯಶ್ರೀ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಮಟನ್ ಸಾರು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈಸಿಯಾಗಿ ಸಿಂಪಲ್ಲಾಗಿ ಮಟನ್ ಸಾರು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಇಷ್ಟನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಆಮೇಲೆ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಸ್ವಲ್ಪ, ನಾನು ಅರ್ಧ kg ಮಟನ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಟೊಮೊಟೊ, ದೊಡ್ಡದು ಬೇಡ, ಚಿಕ್ಕ ಟೊಮೊಟೊ ಸಾಕು. ಸ್ವಲ್ಪ ಚಕ್ಕೆ, ಒಂದು 3 ಲವಂಗ, ಇಷ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1-3 ಸ್ಪೂನು ಖಾರ ಪುಡಿ, ನಾವು ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಈರುಳ್ಳಿ, ಪುದೀನ, ಕೊತ್ತಂಬರಿ, ಅರಿಶಿನ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಮಟನ್ನು, ನಾನು ಅರ್ಧ kg ಮಟನ್ ಮಾಡ್ತಾಯಿದ್ದೀನಿ. ಮಟನ್ ಫ್ರೈ ಮಾಡ್ಕೊಳ್ಳೋಣ. ಇದು ಯುಗಾದಿ ಹಬ್ಬದ ಹೊತ್ತು ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಈ ಥರ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋ ಥರ ಫ್ರೈ ಮಾಡಿಕೊಂಡು ನಾವು ಇದು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನಾನು ಸ್ಟಾರ್ಟಿಂಗೇ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀನಿ. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇವಾಗ ಒಂದು ಕುದಿದ್ದು ಕುಕ್ಕರ್ ಮುಚ್ತಾ ಇದ್ದೀನಿ. 3 ವಿಸಿಲ್ ಕೂಗಿಸ್ಕೊಳ್ಳೋಣ ಕುಕ್ಕರು. ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಮಟನ್ ಸಾಂಬಾರು ರೆಡಿಯಾಗಿದೆ. ನಾನು ಕೊಬ್ಬನ್ನ ಕೊನೆಯಲ್ಲಿ ಹಾಕ್ತೀನಿ, ಏಕೆಂದರೆ ಕರ್ಗೋಗ್ಬಿಡುತ್ತೆ ಅಂತ. ಕೊನೆಯಲ್ಲಿ ಕೊಬ್ಬನ್ನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕುಡ್ಲಿಸ್ತೀವಿ. ಈಗ ತಟ್ಟೆಗೆ ಮಟನ್ ಸಾರು ರೆಡಿಯಾಗಿದೆ. ಯುಗಾದಿ ಹಬ್ಬದ ಸ್ಪೆಷಲ್ಲು, ವರ್ಷದುಡುಕು ಸ್ಪೆಷಲ್ಲು. ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಂಡು ತಿನ್ನಿ. ಹೇಗಿದೆ ಕಮೆಂಟ್ ಮಾಡಿ.